ಇರಾ ಅಂತ ಕೇಳಿದರು. ಅಷ್ಟೇ ಆಗುವಾಗ ಈ 10-11 ಜನ 12 ಜನ ಗಲಭೆಗೆ ಶುರು ಮಾಡಿದರು ಇವನ ಸಹೋದರರು. ಆಗ ನೆಲ್ಯಾಡಿಯಲ್ಲಿದ್ದ ಎಲ್ಲ ಜಮಾತರು ಸೇರಿ ಹೊಯ್ಕೈಯೆಲ್ಲ ಆಯಿತು. ಅಲ್ಲಿಗೆ ಸಭೆ ಅರ್ಧದಲ್ಲೇ ಮೊಟಕಾಯಿತು. ಮತ್ತು ಪೊಲೀಸ್ ಬಂದರು, ಇವರನ್ನೆಲ್ಲ ಕರ್ಕೊಂಡು ಹೋದರು, ಚದುರಿಸಿದ್ರು ಜನರನ್ನೆಲ್ಲ. ಅಲ್ಲಿಗೆ ಮಹಾಸಭೆ ಮುಕ್ತಾಯ ಆಯಿತು. ಶಾರ್ಟಾಗಿ ಅಷ್ಟು. ನೀರಗಟ್ಟೆಯಲ್ಲಿ 10 ಕಿಲೋಮೀಟರ್ ದೂರ ಇದೆ. 2 ಮಸ್ಜಿದ್ ಇದೆ ಅದರ ಮಧ್ಯದಲ್ಲಿ. ಹೌದು, ಅದು ಗೊತ್ತಿಲ್ಲ ನಮಗೆ. ಅವರು ಎಮೋಷನಲ್ ಆಗಿ ಹೇಳ್ತಾರೆ, ನಮ್ಮ ತಂದೆ ಅಜ್ಜ ಎಲ್ಲ ಈ ಜಮಾತಿನಲ್ಲಿದ್ದರು. ಹೌದು ಹೌದು, ಅವರು ತೀರೋಗಿದ್ದಾರೆ. ಅಲ್ಲ, ಅದರ ಬದಲಿಗೆ ಅವರು ಒಬ್ಬರಿದ್ದಾರೆ, ಈ ಉಸ್ಮಾನ್ ಜವರಿ ಅಂತ ಹೇಳುವವರೊಬ್ಬರು ಸದಸ್ಯರಾಗಿ ಇದ್ದಾರೆ, ಜಮಾತ್ ಸದಸ್ಯರಾಗಿದ್ದಾರೆ. ಉಳಿದ 8 ಜನ ಇದ್ದಾರೆ. ಅದರಲ್ಲಿ 2-3 ಜನ ಅಲ್ಲಿ ಬೇರೆ ಮನೆ ಮಾಡಿ ಕೂತಿದ್ದಾರೆ. ಆ ಬೇರೆ ಮನೆಯನ್ನು ನಮ್ಮ ಲೆಕ್ಕಕ್ಕೆ ಸೇರಿಸಬೇಕು ಅಂತ ಅವರು ಹೇಳೋದು. ನೀರಗಟ್ಟೆಯಲ್ಲಿ. ಹಾಂ, ಅಲ್ಲಲ್ಲ, ನೀರಗಟ್ಟೆಯಲ್ಲಿ. ಖಾಸಿಯವರು ಬಂದದ್ರಿಂದ ಗಲಾಟೆ ಆಯ್ತಲ್ಲ. ಖಾಸಿಯವರಿಗೆ ಇದು ಮಿಸ್ ಆಗಿ. ಹೌದು, ಬರದಿದ್ದರೆ ಗಲಾಟೆ ಆಗುವ ವಿಷಯ ಇಲ್ಲ. ನಾನು ಫೋನ್ ಮಾಡಿ ಹೇಳಿದೆ, ನನ್ನಲ್ಲಿ ಉಪ್ಪಿನಂಗಡಿ SI ಕೂಡ ಹೇಳಿದರು, ಅವರನ್ನು ಸ್ವಲ್ಪ ದಿನಕ್ಕೆ ನೀವು ಪೋಸ್ಟ್ಪೋನ್ ಮಾಡಲಿಕ್ಕೆ ಹೇಳಿ, ಈಗ ಕಷ್ಟ ಆಗ್ತದೆ. ಮೊನ್ನೆ ಒಂದು ಗಲಾಟೆ ಆಗಿಲ್ಲ, ಆದಷ್ಟೇ ಅಲ್ಲ, ಮತ್ತು ಈಗ ಪರಿಸ್ಥಿತಿ ಕೂಡ ಅಷ್ಟು ಸರಿ ಇಲ್ಲ ಅಂತ ಹೇಳಿದರು. ನಾನು ಅದನ್ನು ಕನ್ವಿನ್ಸ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಬರುವವರು ಬನ್ನಿ, ಬರೋದವರು ನಾನು ನಾಡೋದನ್ನು ಇದರಲ್ಲಿ ನೋಡಿಕೊಳ್ತೇನೆ, ನಮ್ಮ ಭಾಷೆಯಲ್ಲಿ ಅದು ಮಾಸ್ಟರ್ ಅಂತ ಉಂಟು, ಪುನರ್ಜನ್ಮ, ಅಲ್ಲಿ ನೋಡಿಕೊಳ್ತೇವೆ ಅಂತ ಹೇಳಿದರು. ಮತ್ತು ಅದಕ್ಕಿಂತ ಅವರ ಮುಂದೆ ಮಾತಾಡುವ ಇದು ನಮಗಿಲ್ಲ. ಇನ್ನೊಂದು ಮಾತನ್ನು ಕೂಡ ನೀವು ಹೇಳಿದ್ರಿ, ಏನು ಗೊತ್ತಾ, ಅವರು ನಮ್ಮ ಯಾವುದೇ ಸಲಹೆಗಳನ್ನು ಸ್ವೀಕರಿಸಿಲ್ಲ. ಹೌದು, ಸತ್ಯ. ಹೌದು, ಅಂದರೆ ಈ ಉಸ್ಮಾನ್ ಜವರಿ ಹೋಗಿ ಏನು ಹೇಳ್ತಾರೆ ಅದನ್ನು ಅವರು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡ್ತಾರೆ. 13 ವರ್ಷ ಆಯಿತು ಅವರನ್ನು ನೆಲ್ಯಾಡಿಗೆ ಹೋಗಿ. ಅಂದರೆ ಅವರದ್ದು ಏಕಪಕ್ಷೀಯವಾಗಿ ಅವರು ತೀರ್ಮಾನ ತಗೊಳ್ಳೋದು. ಇವಾಗ ಉಸ್ಮಾನ್ ಜವರಿ ಏನು ಹೇಳ್ತಾರೆ ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾರೆ. ಜಮಾತಿಗರ ಒಂದೇ ಒಂದು ಯಾವುದೇ ರೀತಿಯಾದಂಥ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಈ ಕಾಜಿಯವರು. ಅದರಿಂದಾಗಿ ಅಲ್ಲಿ ಗೊಂದಲಗಳಾಗ್ತಾ ಇರೋದು. ಇವರು ಜಮಾತಿಗರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂಥದ್ದು ಅಲ್ಲಿ ಇದು ಮಾಡ್ಬೋದು. ಅದು ಮಾಡುವುದಿಲ್ಲ, ಸಂಗ್ರಹ ಮಾಡುವುದಿಲ್ಲ. ಇವರು ಡೈರೆಕ್ಟಾಗಿ ಅಟ್ಲೀಸ್ಟ್ ಕಮಿಟಿ ಅವರೊಂದಿಗೆ ಅಧ್ಯಕ್ಷರು ಮೆಂಬರ್ಗಳೊಂದಿಗೆ ಸಮಾಲೋಚನೆ ಮಾಡಿದರೆ ಸಾಕಾಗ್ತದೆ. ಹೌದು. ಮತ್ತು ನಮ್ಮ ಇದರಲ್ಲಿ ಕೆಲವು ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಪತ್ರಿಕೆಗಳಲ್ಲಿ ಬರಲಿಲ್ಲ. ಇದರಲ್ಲಿ ಯಾವುದರಲ್ಲಿ ಸಾಮಾಜಿಕ ಜಾಲತಾಣ. ಹೌದೌದು ಹೌದು, ಮಸೀದಿ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದಕ್ಕೆ ಅವರ ಮೇಲೆ 307 ಕೇಸ್ ಆಗಿದೆ. ಅದು ಅವರಿಂದ ಅದರಿಂದ ಬೇರೆ ಬೇರೆ 506 ಅದೆಲ್ಲ ಇದೆ, 307 ಇಲ್ಲ. ಅವರ ಮೇಲೆ 9 ಜನರ ಮೇಲೆ 307 ಇದೆ. ಹಾಂ, ಹೌದು. ಮತ್ತೆ ಇದರಲ್ಲಿ ಇಲ್ಲ, ಯಾವುದು ಅವರ ಮೇಲೆ ಹಲ್ಲೆ ಆಗಲಿಲ್ಲ. ಯಾವುದೇ ರೀತಿ ಯಾವುದೇ ಪಾರ್ಟಿ ಸಂಘಟನೆ ನಮ್ಮ ಮಸೀದಿ ಒಳಗಿಲ್ಲ. ಈಗ ಅವರು ಉಸ್ಮಾನ್ ಜವರಿ ಅದನ್ನು ಬೇರೆನೇ ಡೈವರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಸಂಘಟನೆಯ ಪಾರ್ಟಿ ಹೆಸರನ್ನು ಎಳೆದು ತರ್ತಾ ಇದ್ದಾರೆ. ಇದು ಉಸ್ಮಾನ್ ಜವರಿಯ ಸಹೋದರರು ಮತ್ತು ಜಮಾತಿಗರ ನಡುವೆ ನಡೆದಂತ ಒಂದು ಇದಾಗಿ ಹೌದೌದು. ವಾರ್ತಾ ಮಾಧ್ಯಮ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬೇರೆ ಬೇರೆ ಪಾರ್ಟಿಯ ಹೆಸರು ಹೇಳಿ ಬೇರೆ ಬೇರೆ ಸಂಘಟನೆ, ಯಾಕಂತ ಹೇಳಿದರೆ ನಮ್ಮ ಜಮಾತಿನಲ್ಲಿ 300 ಮನೆ ಇದೆ. ಅಲ್ಲಿ SSFನವರಿದ್ದಾರೆ, SKSSFನವರಿದ್ದಾರೆ, SDP ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, BJP ಅವರಿದ್ದಾರೆ. ಬಟ್ ಯಾರಿಗೂ ಮಸೀದಿಯ ವಿಷಯದಲ್ಲಿ ಕಾಂಪೌಂಡ್ನೊಳಗೆ ಬರುವಾಗ ಯಾವುದೇ ಇದಿಲ್ಲ, ಗ್ರೂಪಿಸಮ್ ಇಲ್ಲ. ಈಗ ನಾನು SKSSFನೊಬ್ಬ ಪದಾಧಿಕಾರಿ, ಇವರು ಮುಸ್ಲಿಂ ಜಮಾತ್ SSFನೊಬ್ಬರ ಪದಾಧಿಕಾರಿ, ಇವರು ಕೂಡ SSFನ ಪದಾಧಿಕಾರಿ, ಇವರು ಇದರ SDPIಯದ್ದು ಕಾರ್ಯಕರ್ತರು. ಹಾಗೆ ನಮ್ಮದರಲ್ಲಿ ಇಷ್ಟು ವರ್ಷದಿಂದಲೂ, ಈಗ ನಾನು ಈ ವರ್ಷ ಹೊಸ ಅಧ್ಯಕ್ಷ ಆಗೋದಲ್ಲ, ಈ ಹಿಂದೆಯೂ ಅಧ್ಯಕ್ಷ ಆಗಿದ್ದೇನೆ, 5-6 ಸಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಯಾವುದೇ ಸಮಸ್ಯೆ ಬರಲಿಲ್ಲ. ಅವರೀಗ ಇಂಥದ್ದು ಅದು SK ಅವರು ಮಾಡಿಸೋದು, SDP ಅವರು ಮಾಡಿಸೋದು ಅಂತೆಲ್ಲ ಹೇಳಿ ಆರೋಪವನ್ನು, ಯಾಕಂತ ಹೇಳಿದರೆ ಅವರ ಮೇಲೆ ಬರುವ ಆರೋಪವನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಗ್ರೂಪಿಸಮ್ ಮಾಡಲಿಕ್ಕೆ ಹೋಗಿ ರಕ್ಷಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅದು ಶುದ್ಧ ಸುಳ್ಳು, ಅಂಥದ್ದು ಯಾವುದಿಲ್ಲ.
ಅದಿಲ್ಲ, ಅದು ಹಾಜಿ ಅಂತ ಹೇಳಿದರೆ ಜಮಾತಿನವರಿಗೊಂದು ಗೈಡ್ ಮಾಡುವ ಒಂದು ಗುರುಗಳು. ಅದಕ್ಕೀಗ ಅವರು SSFನವರೇ ಆಗಬೇಕು, SKSSFನವರೇ ಆಗಬೇಕು ಅಂತ ಏನಿಲ್ಲ. ಆ ಊರಿನವರಿಗೆ ಯಾರು ಸಮ್ಮತ ಅವರನ್ನು ಮಾಡ್ಬೋದು. ಈಗ ಅವರ ಡಿಮಾಂಡ್ ಇರುವಂತದ್ದು ಒಂದು ಅಲ್ಲಿರುವಂತಹ ಗುರುಗಳನ್ನು ಬಿಡಬೇಕು. ಹೌದು ಅಲ್ವಾ? ಹೌದು. ಇನ್ನೊಂದು ಸಹೋದರರನ್ನು ಮಸೀದಿಗೆ ಸೇರಿಸಬೇಕು, ಹೊರತುಪಡಿಸಿ ಉಳಿದವರಿಗೆಲ್ಲ ಸದಸ್ಯತ್ವ ಕೊಡಬೇಕು. ಎಸ್. ಈಗ ಧರ್ಮಗುರುಗಳಿರುವ ನಮ್ಮ ಮಸೀದಿಯಲ್ಲಿರುವ ಧರ್ಮಗುರುಗಳು ಅವರು ಸ್ಟ್ರೈಟ್ ಇದ್ದಾರೆ. ಉಸ್ಮಾನ್ ಜವರಿ ಅವರ ಮಾತು ಕೇಳುದಿಲ್ಲ. ಏನು ನ್ಯಾಯ ಇದೆ, ನ್ಯಾಯದ ಪರವಾಗಿದ್ದಾರೆ. ಇದು ಉಸ್ಮಾನ್ ಜವರಿಗೆ ಜಮಾತನ್ನು ಬಿಟ್ಟು ಅವರು ವೈಯಕ್ತಿಕವಾಗಿ ಅದಕ್ಕೆ AP ಉಸ್ತಾದ್ ಈ ತಂಗಲ್ರನ್ನೆಲ್ಲ ಹೆಸರು ಹಾಕಿ ದೊಡ್ಡ ಮಟ್ಟದಲ್ಲಿ ಫಂಡ್ ರೈಸಿಂಗ್ ಮಾಡಿ ಅದಕ್ಕೆ ಒಂದು ಸ್ಥಳದ್ದು ಅಗ್ರಿಮೆಂಟ್ ಎಲ್ಲ ಮಾಡಿದರು. ಒಂದು 45 ಲಕ್ಷಕ್ಕೆ ನಾನು ಸ್ಥಳ ಖರೀದಿ ಮಾಡಿದ್ದೇನೆ ಅಂತೆಲ್ಲ ಮಾಡಿ ಅದನ್ನೆಲ್ಲ ಜನರಿಗೆ ತೋರಿಸಿ ದೇಶ ವಿದೇಶದಲ್ಲಿ ಫಂಡ್ ಕಲೆಕ್ಷನ್ ಮಾಡಿದರು. 4 ವರ್ಷ ಮೊದಲು. ಅಲ್ಲಲ್ಲ ಇದಲ್ಲ, ನಾನು ಅವರ ವ್ಯಕ್ತಿತ್ವ ಹೇಳೋದು. ಫಂಡ್ ಕಲೆಕ್ಷನ್ ಮಾಡಿ ಅರ್ಧದಲ್ಲಿ ಅದನ್ನು ಬಿಟ್ಟುಬಿಟ್ರು, ಅಲ್ಲಿ ಮಾಡಲಿಲ್ಲ. ಬೇರೊಂದು ಸ್ಥಳಕ್ಕೆ ಒಂದು ಬಾಡಿಗೆ ಇದರಲ್ಲಿದ್ದು ವಕ್ಫ್ ಕಮಿಟಿಯಿಂದ ಸ್ವಲ್ಪ ಹಣ ಎಲ್ಲ ತೆಗೆಯುವ ಉದ್ದೇಶದಿಂದ ನಾನೊಂದು ಸ್ಥಾಪನೆ ಮಾಡಿದ್ದೇನೆ ಇದಂತೆಲ್ಲ ಹೇಳಿ ಅದಕ್ಕೆ ಕೂಡ ಪ್ರಯತ್ನ ಪಟ್ಟರು. ಅದು ಕೂಡ ವಿಫಲ ಆಯಿತು. ಈಗ ನೀರಗಟ್ಟೆಯಲ್ಲಿ ಒಂದು ಸಣ್ಣ ಶೆಡ್ ಮಾಡಿ ಇದು ದೊಡ್ಡ ಫೋಟೋವನ್ನು ಮೊನ್ನೆ ಕೂಡ ವಿದೇಶಕ್ಕೆ ಹೋಗಿ ಎಲ್ಲ ಹಣ ಕಲೆಕ್ಷನ್ ಮಾಡಿ ಬಂದಿದ್ದಾರೆ ಇದೇ ಹೆಸರಿನಲ್ಲಿ. ನೆಲ್ಯಾಡಿಪೇಟೆಯಲ್ಲಿ ಇವರಿಗೆ ಹಣ ಕಲೆಕ್ಷನ್ ಮಾಡುವುದೇ ಇವರ ಕೆಲಸ. ಇದಕ್ಕೆಲ್ಲ ನಮ್ಮ ಊರಿನವರು ಸಹಕಾರ ಕೊಡೋದಿಲ್ಲ, ಮತ್ತು ನಮ್ಮ ಗುರುಗಳು ಇವರಿಗೆ ಬೇಕಾದ ಹಾಗೆ ಅಡ್ವೈಸ್ ಮಾಡೋದಿಲ್ಲ. ಅಂದರೆ ಜನರಿಗೆ ಒಂದು ಬೋಧನೆ ಹೇಳೋದಿಲ್ಲ, ಅವರಿಗೆ ಹಣ ಕೊಡಿ. ಅದರ ಬಗ್ಗೆ ಇವರಿಗೆ ದ್ವೇಷ ಉಂಟು. ಆ್ಯಕ್ಚುಲಿ ನಡೆದದ್ದು ಉಸ್ಮಾನ್ ಜವರಿ ಸಹೋದರರು ಮತ್ತು ಜಮಾತಿಗರೆಲ್ಲರ ಜಮಾತಿಗರೆಲ್ಲರೂ ಒಂದು, ಉಸ್ಮಾನ್ ಜವರಿ ಮತ್ತು ಸಹೋದರರ ಒಂದು ವಾಗ್ವಾದ ಮಾತ್ರ. ಬಟ್ ಅವರು ವಿಷಯಾಂತರ ಮಾಡಲಿಕ್ಕೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ಅವರು ವಾಯಿಸು ಆಮೇಲೆ ವಿಡಿಯೋ ಇದೆಲ್ಲ ಮಾಡಿ ಹರಿಯಬಿಟ್ಟಿದ್ದಾರೆ. ಹೇಗೆ ಅಂತ ಹೇಳಿದರೆ ಇದು SDPI ಅವರು ಮಾಡಿದ್ದು ಬೇರೆ ಸಂಘಟನೆಯವರು ಮಾಡಿದ್ದು ಅಂತೇಳಿ ಅಲ್ಲಿ ಜನರನ್ನೊಂದು ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗಲಿ ಇನ್ವಾಲ್ವ್ ಇಲ್ಲ. ಇದು ಜಮಾತಿಗರು ಮತ್ತು ಉಸ್ಮಾನ್ ಜವರಿಯ ಸಹೋದರರು ಮಾತ್ರ.